ಸೊ ನೆಕ್ಸ್ಟ್ ಪ್ರಮೋಟರ್ ಬೆನಿಫಿಟ್ಸ್. ನಾವಿಲ್ಲಿ ಪ್ರಮೋಟರ್ ಆಗಿದ್ದೀವಿ, ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ, ಹಾಗಿದ್ರೆ ನಮಗೆ ಇಲ್ಲಿ ಯಾವ್ಯಾವ ರೀತಿಯ ಬೆನಿಫಿಟ್ ಅನ್ನೋದು ಸಿಗ್ತದೆ ನಮ್ಮ ನೈಲ್ ಕಾರ್ಡ್ ಸಂಸ್ಥೆನಲ್ಲಿ. ಫಸ್ಟ್ ಇನ್ಕಮ್ ಬಂದು ಲೈವ್ ಟೀಮ್ ಬೋನಸ್ ಅಂತ ಕರಿತೀವಿ. ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ಬಂದು ರೀಪರ್ಚೇಸ್ ಪರ್ಸನಲ್ ಬೋನಸ್ ಅಂತ ಕರಿತೀವಿ. ಥರ್ಡ್ ಇನ್ಕಮ್ ಬಂದು ರೀಪರ್ಚೇಸ್ ಟೀಮ್ ಬೋನಸ್. ಫೋರ್ತ್ ಬಂದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್. ನಾಲ್ಕನೇದು ಬಂದು ಲೆವೆಲ್ ಅಪ್ಗ್ರೇಡ್ ಬೋನಸ್. ಆರನೇದು ಬಂದು ರ್ಯಾಂಕ್ ಅಂಡ್ ರಿವಾರ್ಡ್ಸ್ ಅಂತ ಕರಿತೀವಿ. ಟೋಟಲ್ ಆಗಿ 6 ರೀತಿಯಾದಂತಹ ಬೆನಿಫಿಟ್ಗಳು ನಮಗೆ ಸಿಗ್ತಾ ಇದೆ. ಅದರಲ್ಲಿ ಫಸ್ಟ್ ಇನ್ಕಮ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ಫಸ್ಟ್ ಇನ್ಕಮ್ ಬಂದು ಲೈವ್ ಟೀಮ್ ಬೋನಸ್. ಇಟ್ಸ್ ನಥಿಂಗ್ ಬಟ್ ಎ ಬೈನರಿ ಇನ್ಕಮ್, ಮ್ಯಾಚಿಂಗ್ ಇನ್ಕಮ್. ನೀವು ಯಾವ ರೀತಿ ಬೇಕಾದ್ರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಯಾವ ರೀತಿ ಇನ್ಕಮ್ ಬರುತ್ತೆ, ಬೈನರಿ ಸಿಸ್ಟಮ್ ಅಂತ ಬಂದಾಗ ನಿಮ್ಮ ಲೆಫ್ಟ್ ಮತ್ತೆ ರೈಟ್ ಅಂತ ಹೇಳಿ 2 ವಿಂಗ್ ಇರುತ್ತೆ. ಆ 2 ವಿಂಗ್ ಅಲ್ಲಿ ಸಿಸ್ಟಮ್ ಅನ್ನೋದ್ರನ್ನಾಗುತ್ತೆ. ಒಂದು PV ಈಸ್ ಈಕ್ವಲ್ ಟು ₹1 ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಪವರ್ ಲೈಕ್ ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಒಂದ್ ಸೈಡ್ ದೊಡ್ಡ ಟೀಮ್ ಇದೆ ಅನ್ಕೊಳ್ಳಿ, ಆ ಸೈಡ್ ನಿಮಗೆ ಕ್ಯಾರಿ ಇರುತ್ತೆ. ನಿಮ್ಮ ಇನ್ಕಮ್ ಸೈಡ್ ಅಲ್ಲಿ ನೀವು ಒಂದೊಂದು ಸ್ವಲ್ಪ ಟೀಮ್ ಬಿಸ್ನೆಸ್ ಮಾಡ್ಕೊಂಡು ನೀವು ಮ್ಯಾಚಿಂಗ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಈ ಒಂದು ಇನ್ಕಮ್ ನ ನೀವು ತಗೋಬೇಕು ಅಂದ್ರೆ ಮಿನಿಮಮ್ 2 ಡೈರೆಕ್ಟ್ ನ ನೀವು ಕಂಪಲ್ಸರಿ ಆಗಿ ಮಾಡ್ಲೇಬೇಕಾಗುತ್ತೆ, ನಿಮ್ಮ ಲೆಫ್ಟ್ ಮತ್ತೆ ನಿಮ್ಮ ರೈಟ್. ಓಕೆನಾ. ಸೊ ಅದಾದ್ಮೇಲೆ ಸ್ನೇಹಿತರೆ, ಸೊ ಇನ್ಕಮ್ ಬಗ್ಗೆ ನೀವು ತಿಳ್ಕೊಳ್ಳೋದಾದ್ರೆ ಫಸ್ಟ್ ಪೇರು, ಫಾರ್ ಎಕ್ಸಾಂಪಲ್ ಈಗ ನೀವು ಜಾಯಿನ್ ಆಗಿದ್ದೀರಾ ಅನ್ಕೊಳ್ಳಿ, ನಿಮ್ಮ ಲೆಫ್ಟ್ ಅಲ್ಲಿ A ಮತ್ತೆ B ನ ರೆಫರ್ ಮಾಡ್ತೀರಾ. ಸೊ ಅವಾಗ ಒಂದು ಪೇರ್ ಅಂತ ಮ್ಯಾಚ್ ಆಗುತ್ತೆ. ಬಟ್ ಇಲ್ಲಿ ಕಂಪನಿ ಕಡೆಯಿಂದ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ. ಏನಪ್ಪಾ ಕಂಡೀಷನ್ ಅಂದ್ರೆ ಫಸ್ಟ್ ಪೇರು ನಿಮಗೆ 2:1 ಆಗಬೇಕು. ಈ C ಅನ್ನೋ ಒಬ್ಬ ವ್ಯಕ್ತಿ B ಕಡೆಯಿಂದನಾರು ಬರ್ಬೋದು ಅಥವಾ ನಿಮ್ಮ ಕಡೆಯಿಂದನಾರು ಬರ್ಬೋದು, ನೋ ಇಶ್ಯೂಸ್. ಅಥವಾ ಲೆಫ್ಟ್ ಅಲ್ಲಾರು ಇರ್ಬೋದು, ರೈಟ್ ಅಲ್ಲಾರು ಇರ್ಬೋದು. ಸೊ ನಿಮಗೆ 2:1 ಆರ್ 1:2 ಆದಾಗ ನಿಮಗೆ ಫಸ್ಟ್ ಪೇರ್ ಮ್ಯಾಚ್ ಆಗಿ ₹200 ಇನ್ಕಮ್ ಬರುತ್ತೆ. ಸೊ ಅದಾದ ಮೇಲೆ ಏನಾಗುತ್ತೆ, 1:1 1:1 1:1 ಈ ತರ ನಿಮಗೆ ಕ್ಯಾರಿ ಅನ್ನೋದು ಆಗ್ತಾ ಇರುತ್ತೆ. ಸೊ 1:1 1:1 ಮ್ಯಾಚಿಂಗ್ ಆಗ್ತಾ ಹೋದಂತೆ 1 ಗಂಟೆನಲ್ಲಿ ನೀವು 5 ಪೇರ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಒಂದು ಪೇರಿಗೆ ₹200 ಅಂದ್ರೆ 5 ಪೇರ್ ಮಾಡಿದ್ರೆ ನೀವು ದಿನಕ್ಕೆ 1 ಗಂಟೆಗೆ 1,000 ದುಡಿಲಿಕ್ಕೆ ಅವಕಾಶ ಇರುತ್ತೆ. ಎವ್ರಿ ಅವರ್ ಸೀಲಿಂಗ್ ಲಿಮಿಟ್ ಇದೆ. ಸೊ 1 ಗಂಟೆಗೆ ₹1,000 ನಿಮಗೆ ಸೀಲಿಂಗ್ ಲಿಮಿಟ್ ಇದೆ. 1,000 ಏನಾದ್ರು ನೀವು 1,000 ಅಂದ್ರೆ 5 ಪೇರು, 5 ಪೇರ್ಗಿಂತ ನಿಮ್ಗೆ ಏನಾದ್ರು ಜಾಸ್ತಿ ಆಯ್ತು ಅಂತ ಅಂದ್ರೆ ಅದು ಏನಾಗುತ್ತೆ, ಫ್ಲಶ್ ಔಟ್ ಆಗ್ತದೆ. ಇನ್ನು ರಿಮೈನಿಂಗ್ ಏನಿರುತ್ತೆ ನಿಮ್ಗೆ ₹1,000 ನಿಮಗೆ ಇನ್ಕಮ್ ಅನ್ನೋದು ಬಂದೇ ಬರುತ್ತೆ. ಸೊ ಇನ್ ಕೇಸ್ ನೀವು ಬುದ್ಧಿವಂತರಾಗಿರೋ ಅದನ್ನ ನೆಕ್ಸ್ಟ್ ಅವರ್ಗೆ ನೀವು ಕ್ಯಾರಿ ಮಾಡ್ಕೊಂಡು ನೀವು ಅದನ್ನ ಮ್ಯಾಚಿಂಗ್ ಮಾಡ್ಕೋತು ಅಂದ್ರೆ ಖಂಡಿತವಾಗ್ಲೂ ಇನ್ಕಮ್ ಅನ್ನೋದು ಬರುತ್ತೆ. ಗಂಟೆಗೆ 1,000 ಅಂತ ಅಂದ್ರೆ ದಿನಕ್ಕೆ 24 ಗಂಟೆ ಇದೆ, 24,000 ದುಡಿಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ 1 ಡೇ ಇನ್ಕಮ್ ಬಂದು ಈ ಒಂದು ಲೈವ್ ಟೀಮ್ ಬೋನಸ್ ಇಂದ 1 ಐಡಿಗೆ ನೀವು ₹24,000 ದುಡಿಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ, ಇನ್ ಸಿಂಗಲ್ ಐಡಿಯಿಂದ ಅಂದ್ರೆ ಒಂದು ಐಡಿಯಿಂದ. ಸೊ ಅದೇ ರೀತಿ ಸ್ನೇಹಿತರೆ, 1 ಐಡಿಯಿಂದ ನೀವು 24,000 ದುಡಿಬಹುದು ಅಂತ ಅಂದ್ರೆ ಅದೇ ಒಂದು ತಿಂಗಳಿಗೆ ಎಷ್ಟಾಗುತ್ತೆ, ₹7,20,000 ನೀವು ದುಡಿಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದೇ ಏನಾದ್ರು ನೀವು 3 ಐಡಿ ತಗೊಂಡ್ರೆ, ಸೊ 3 ಐಡಿ ಅಂದ್ರೆ ಯಾವ ರೀತಿ ಇರುತ್ತೆ, ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ಟ್ರೈಪರ್ಡ್ ಐಡಿ ಅಂತ ಕರಿತೀವಿ. ಸೊ ಟ್ರೈಪಲ್ ಐಡಿ ಅಂದ್ರೆ ಯಾವ ರೀತಿ ಅಂದ್ರೆ ನಿಮ್ಮ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಯಾರೋ A ಮತ್ತೆ B ನ ರೆಫರ್ ಮಾಡೋದ್ರ ಬದಲು ನಿಮ್ದೇ 2 more ಐಡಿನ ನೀವು ತಗೊಳ್ಳುವಂಥದ್ದು. ಸೊ ಈಗ 3 ಐಡಿ ಏನ್ ನಿಮ್ಗೆ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ, 3 ಐಡಿನೂ ನಿಮ್ದೇ ಆಗಿದೆ ಅಂತ ಅನ್ಕೊಳ್ಳಿ. ಈ 3 ಐಡಿ ಕೆಳಗಡೆ ಬಿಸ್ನೆಸ್ ನಡೀತಾ ಇದೆ ಅಂತ ಅಂದ್ರೆ ಲೈಕ್ ನಿಮ್ಮ ಲೆಫ್ಟ್ ಐಡಿ ಮತ್ತೆ ನಿಮ್ಮ ರೈಟ್ ಐಡಿ. ಸೊ ಈ 2 ಐಡಿ ಅಂಡರ್ ಅಲ್ಲಿ ನಿಮ್ಗೆ ಕೆಲಸ ನಡೀತಾ ಇದೆ ಅಂದ್ರೆ 1 ಐಡಿಗೆ ನೀವು ದಿನಕ್ಕೆ 24,000 ಅಂದ್ರೆ ಅರ್ಥ ಆಗ್ತಿದ್ಯಾ. ಸೊ 3 ಐಡಿಗೆ ನೀವು ₹72,000 ದಿನಕ್ಕೆ ದುಡಿಬಹುದು. ಅರ್ಥ ಆಗ್ತಿದ್ಯಾ. ಸೊ 1 ದಿನಕ್ಕೆ 72,000 ಅಂದ್ರೆ 1 ತಿಂಗಳಿಗೆ 21 ಲಕ್ಷ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ, ಕೇವಲ ₹2,250 3 ಐಡಿಗೆ. ಸೊ ನೀವು ₹2,250 ಪೇ ಮಾಡಿದಿರಾ ಅಂತ ಅಂದ್ರೆ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮ್ಗೆ 3 ಪಟ್ಟು ಬೆನಿಫಿಟ್ ಅನ್ನೋದು ಅಪ್ಲೈ ಆಗುತ್ತೆ. ಒಂದು ಪ್ರಾಡಕ್ಟ್ ಅಡ್ವಾನ್ಸ್ ಸಿಗುತ್ತೆ, ಸೊ ಶಾಪಿಂಗ್ ಪಾಯಿಂಟ್ ಸಿಗುತ್ತೆ, ರೀಚಾರ್ಜ್ ರಿಡೀಮ್ ಪಾಯಿಂಟ್ ಸಿಗುತ್ತೆ. ಸೊ ಖಂಡಿತವಾಗ್ಲೂ ನೀವು ಪೇ ಮಾಡುವಂತ ಅಮೌಂಟು ವರ್ತೇಬಲ್ ಇರುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಲಾಸ್ ಆಗಲ್ಲ. ಸೊ ಅದಾದ್ಮೇಲೆ ಮ್ಯಾಜಿಕಲ್ ಇನ್ಕಮ್. ಸೊ ಮ್ಯಾಜಿಕಲ್ ಇನ್ಕಮ್ ನ ನೀವು ನೋಡೋದಾದ್ರೆ ಸ್ನೇಹಿತರೆ, ಈಗ ನೋಡಿ, ನೀವು ಯಾರೋ ಒಬ್ಬ ವ್ಯಕ್ತಿ ನೀವು ಜಾಯಿನ್ ಆಗಿದ್ದೀರಾ ಅನ್ಕೊಳ್ಳಿ, ನಿಮ್ಮ ಲೆಫ್ಟ್ ಅಲ್ಲಿ 10 ಐಡಿ, ರೈಟ್ ಅಲ್ಲಿ 10 ಐಡಿ ಆಗಿದೆ ಅಂತ ಅನ್ಕೊಳ್ಳಿ. 10 ಐಡಿ ಅಂದ್ರೆ 10 ಪೇರ್. ಸೊ 10 ಪೇರ್ ಅಂದ್ರೆ ಒಂದು ಪೇರ್ಗೆ ₹200 ಇದ್ದಾರೆ, 10 ಪೇರ್ಗೆ ₹2,000 ನಿಮ್ಮ ಇನ್ಕಮ್ ಆಯ್ತು. ಅರ್ಥ ಆಗ್ತಿದ್ಯಾ. ಸೊ ಅದೇ ಏನಾದ್ರೂ ನೀವು 3 ಐಡಿ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ನೀವು 1 ಐಡಿ ತಗೊಂಡ್ರೆ ₹2,000 ಇನ್ಕಮ್ ತಗೊಂಡ್ರಿ, 10 ಜನನ ನೀವು ರೆಫರ್ ಮಾಡಿ. ಅದೇ ಏನಾದ್ರೂ ನೀವು 3 ಐಡಿ ತಗೊಂಡಿತ್ತು ಅಂತ ಅಂದ್ರೆ ಸೊ ನೀವೇನ್ ಮಾಡ್ತೀರಾ, ನಿಮ್ಮ ಲೆಫ್ಟ್ ರೈಟ್ಗೆ 5 ಐಡಿ ಪ್ಲೇಸ್ ಮಾಡ್ತೀರಾ. ಟೋಟಲ್ ಆಗಿ ನಿಮ್ಮ ಲೆಫ್ಟ್ ಸೈಡ್ 10 ಐಡಿ ಆಯ್ತು. ಈಗ ರೈಟ್ ಸೈಡ್ ಅಲ್ಲಿ ರೈಟ್ ಇರುವಂತ ಐಡಿಗೆ 5 ಐಡಿ ಪ್ಲೇಸ್ಮೆಂಟ್ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ,
ನಿಮ್ಮ ಟಾಪ್ ಐಡಿಗೆ 10 ಪೇರ್ ಮ್ಯಾಚ್ ಆಗಿ 2,000 ರೂಪಾಯಿ ಇನ್ಕಮ್ ಬರುತ್ತೆ. ನಿಮ್ಮ ಲೆಫ್ಟ್ ಐಡಿಗೆ ಅಗೇನ್ 5 ಪೇರ್ ಮ್ಯಾಚ್ ಆಗಿ 1,000 ಇನ್ಕಮ್ ಬರುತ್ತೆ. ನಿಮ್ಮ ರೈಟ್ ಐಡಿಗೆ 5 ಪೇರ್ ಮ್ಯಾಚ್ ಆಗಿ 1,000 ಇನ್ಕಮ್ ಆಗುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸ್ನೇಹಿತರೆ, ಫಸ್ಟ್ ಐಡಿಗೆ 2,000 ಬಂತು, ಎರಡನೇ ಐಡಿಗೆ 1,000 ಬಂತು, ಮೂರನೇ ಐಡಿಗೆ 1,000 ಬಂತು. ಸೊ ಜಸ್ಟ್ ಇಮ್ಯಾಜಿನ್, ನೀವು ಏನಾದರೂ ಒಂದು ಐಡಿ ತಗೊಂಡು ನೀವು ಕೆಲಸ ಮಾಡಿದರೆ ನಿಮ್ಮ ಇನ್ಕಮ್ ಕೇವಲ 2,000 ರೂಪಾಯಿ. ಅದೇ ನೀವು 3 ಐಡಿ ತಗೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮ ಇನ್ಕಮ್ ಎಷ್ಟಾಯಿತು? ವರ್ಕು ಸೇಮು, ಎಫರ್ಟು ಸೇಮು, ನೀವು ಕೊಡುವಂಥ ಟೈಮು ಸೇಮು, ನೀವು ಮಾಡುವಂಥ ಕೆಲಸನೂ ಒಂದೇ. ಬಟ್ ಆದಾಯ ಅಂತ ಬಂದಾಗ 4,000 ದುಡಿಲಿಕ್ಕೆ ಅವಕಾಶ ಇತ್ತು. ಸೊ ಅದೇ ನೀವು 1 ಐಡಿ ತಗೊಂಡಿದ್ರೆ ನಿಮ್ಮ ಇನ್ಕಮ್ಮು ಕೇವಲ 2,000 ರೂಪಾಯಿ. ಅದಕ್ಕೋಸ್ಕರ ಸ್ನೇಹಿತರೆ, ಮಾಡೋದೇ ಮಾಡ್ತೀರಾ, ಪರ್ಫೆಕ್ಟಾಗಿ ಮಾಡಿ. ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ, 3 ಐಡಿಗಳನ್ನ ತಗೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ದಿನಕ್ಕೆ ನೀವು 4,000 ರೂಪಾಯಿ ದುಡಿಲಿಕ್ಕೆ, ದಿನಕ್ಕೆ ಅಂತೀನಿ, ಒಂದೇ ವರ್ಕಲ್ಲಿ ನೀವು 2,000 ದುಡಿಯೋ ಜಾಗದಲ್ಲಿ 4,000 ನೀವು ಇನ್ಕಮ್ ಮಾಡಲಿಕ್ಕೆ ಅವಕಾಶ ಇತ್ತು ಅಲ್ವಾ? ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಸೊ ಅದೇ ರೀತಿ ಏನಾದರೂ ನೀವು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ತೀರಾ ಅನ್ಕೊಳ್ಳಿ. ಈಗ 1 ಐಡಿ ತೊಗೊಂಡಿದ್ರೆ ನಿಮ್ಮ ಲೆಫ್ಟಲ್ಲಿ 50 ಐಡಿ, ರೈಟಲ್ಲಿ 50 ಐಡಿ ಮಾಡಿದ್ರೆ 50 ಪೇರ್ ಮ್ಯಾಚ್ ಆದರೆ ನಿಮ್ಮ ಇನ್ಕಮ್ 10,000 ಆಗ್ತಿತ್ತು ಅಲ್ವಾ? ಸೊ ಅದೇ ನೀವು 3 ಐಡಿ ತೊಗೊಂಡಿರೋದ್ರಿಂದ ನಿಮ್ಮ ಲೆಫ್ಟ್ ಐಡಿ ಅಂಡರ್ಲಿ 25 ಐಡಿ ಮಾಡ್ತೀರಾ, ರೈಟ್ ಐಡಿ ಅಂಡರಲ್ಲಿ 25 ಐಡಿ ಮಾಡ್ತೀರಾ. ಅವಾಗ ಏನಾಗುತ್ತೆ, ನಿಮ್ಮ ಟಾಪ್ ಐಡಿಗೆ 10,000 ಇನ್ಕಮ್ ಆಸ್ ಯೂಸ್ವಲ್ ಬಂದಿರುತ್ತೆ, ನಿಮ್ಮ ಲೆಫ್ಟ್ ಐಡಿ ಕೂಡ 5,000 ಬಂದಿರುತ್ತೆ, ರೈಟ್ ಐಡಿಗೂ 5,000 ಬಂದಿರುತ್ತೆ. ಸೊ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಿ, 1 ಐಡಿಗೆ 10,000 ಟಾಪ್ ಐಡಿಗೆ ಬಂತು, ನಿಮ್ಮ ಲೆಫ್ಟ್ ಐಡಿಗೆ 5,000 ಬಂತು, ರೈಟ್ ಐಡಿಗೆ 5,000 ಬಂತು, ಟೋಟಲ್ ಆಗಿ ನಿಮ್ಮ ಇನ್ಕಮ್ 20,000 ಆಯಿತು. ಸೊ ಮಾಡುವಂಥ ಕೆಲಸ ಒಂದೇ, ಬಟ್ ನಿಮ್ಮ ಆದಾಯ ಏನಾಗುತ್ತೆ 1 to 3 ಇನ್ಕಮ್ ಬರುತ್ತೆ. ಓಕೆನಾ? ಸೊ ಇನ್ನು 10,000 ಎಕ್ಸ್ಟ್ರಾ ಬಂತಲ್ವ ನಿಮಗೆ, ನೀವು 3 ಐಡಿ ತೊಗೊಂಡಿರೋದ್ರಿಂದ. ಸೊ ಅದೇ ನೀವು 1 ಐಡಿ ತೊಗೊಂಡಿದ್ರೆ ಸುಮ್ಮನೆ ಕತ್ತೆ ದುಡ್ದಂಗೆ ದುಡಿತಾನೇ ಇರೋದೆ ಅಲ್ವಾ? ಅದಕ್ಕೋಸ್ಕರ ಸ್ಮಾರ್ಟ್ ವರ್ಕ್ಗಿಂತ ಬೆಟರ್ ಯಾವುದು ಕೂಡ ಆಪ್ಷನ್ ಇಲ್ಲ. ಸೊ ಅದೇ ರೀತಿ ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ಬಗ್ಗೆ ನೋಡೋಣ, ರೀಪರ್ಚೇಸ್ ಪರ್ಸನಲ್ PV ಬೋನಸ್. ಸೊ ವಿ ಹ್ಯಾವ್ ಎ ಗುಡ್ ನ್ಯೂಸ್. ಏನು ಗುಡ್ ನ್ಯೂಸು? ಸೊ ಕಂಪನಿ ಏನು ಮಾಡ್ತಾ ಇದೆ ಇಲ್ಲಿ, ನಾವೇನೇ ಅರ್ನಿಂಗ್ಸ್ ಮಾಡಿದ್ರು ಕೂಡ ನಮ್ಮ ಒಂದು ಆದಾಯದಲ್ಲಿ 10%ನ ಈ ಒಂದು ಇನ್ಕಮ್ಗೋಸ್ಕರನೇ ಹೋಲ್ಡ್ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಈ ಒಂದು ಇನ್ಕಮ್ನ ಬ್ಯೂಟಿ ನೀವು ನೋಡಿದ ಸ್ನೇಹಿತರೆ, ಆ 10% ಹೋಲ್ಡ್ ಮಾಡೋದ್ರಿಂದ ಬೆನಿಫಿಟ್ ಏನು ಸಿಗುತ್ತೆ ಅಂತ ಅಂದರೆ, ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನೀವೆಷ್ಟು PV ಎಷ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರಾ ಅಷ್ಟು PV ಎಷ್ಟು ನಿಮಗೆ ಇನ್ಕಮ್ ಆಗಿ ರಿಟರ್ನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು 1,000 PV ಅಷ್ಟು ಏನೋ ನಿಮಗೆ ಅವಶ್ಯಕತೆ ಇರುವಂಥ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ಕೊಳ್ಳಿ, 1,000 ರೂಪಾಯಿ ನಿಮಗೆ ಪರ್ಸ್ನಲ್ PV ಬೋನಸ್ ಅಂತ ಬಂದು ಕ್ರೆಡಿಟ್ ಆಗಿರುತ್ತೆ. ಇದು ಸೆಕೆಂಡ್ನೇ ಟೈಪ್ ಆಫ್ ಇನ್ಕಮ್. ನೆಕ್ಸ್ಟ್ ರೀಪರ್ಚೇಸ್ ಟೀಮ್ ಬೋನಸ್, 3ನೇ ಇನ್ಕಮ್. ಸೊ ಈಗ ಆಲ್ರೆಡಿ ನಿಮ್ಮ ಟೀಮಲ್ಲಿ ಲೆಫ್ಟ್ ಮತ್ತೆ ರೈಟ್ ಅಂತೇಳಿ ಟೀಮ್ ಇದೆ ಅಲ್ವಾ? ಸೊ ಇದರಲ್ಲಿ ಏನಾಗುತ್ತೆ ಸ್ನೇಹಿತರೆ, ಒಂದು ದಿನಕ್ಕೆ 5,000 ಸೀಲಿಂಗ್ ಲಿಮಿಟ್ ಇದೆ. ಇದು ಅವರ್ಲಿ ಕ್ಲೋಸಿಂಗ್ ಬರಲ್ಲ, ಇದು ಒಂದು ಡೇಗೆ ಕ್ಲೋಸಿಂಗ್ ಇರುತ್ತೆ, ಮಾರ್ನಿಂಗ್ ಟು ಈವ್ನಿಂಗ್. ಸೊ ಒಂದು ದಿನಕ್ಕೆ 1 ಐಡಿನ ನೀವು 5,000 ದುಡಿಬೋದು. ಸೊ ಇಲ್ಲಿ ಏನಾಗುತ್ತೆ, ಈ ಒಂದು ಸೀಲಿಂಗ್ನ ನೀವು ತಗೋಬೇಕು ಅಂತ ಅಂದರೆ ನಿಮ್ಮ ಒಂದು ಪರ್ಸನಲ್ PV ಅಟ್ಲೀಸ್ಟ್ 250 PV ಅಷ್ಟು ಒಂದು ವರ್ಷಕ್ಕೊಮ್ಮೆ ಆದರೂ ನೀವು ಸೆಲ್ಫ್ ಪರ್ಚೇಸ್ ಮಾಡಿರಬೇಕಾಗುತ್ತೆ. ಸೊ ಒಂದು ವರ್ಷಕ್ಕೆ ನಾನು ಅವಾಗಲೇ ಹೇಳ್ದಂಗೆ, ಸೊ ಪವರ್ ಟೀಮು ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಸೊ ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ನ ನೋಡೋದಾದರೆ, ಒಂದು PV = 1 ರೂಪಿ. ಈಗ ನೋಡಿ, ನಿಮ್ಮ ಲೆಫ್ಟಲ್ಲೂ ಟೀಮ್ ಇದೆ, ರೈಟಲ್ಲೂ ಟೀಮ್ ಇದೆ, ಒಳ್ಳೆ ಇನ್ಕಮ್ ಆಲ್ರೆಡಿ ನೀವು ತಗೋತಾ ಇದ್ದೀರಾ. ಬಟ್ ನಿಮ್ಮ ಲೆಫ್ಟಲ್ಲಿ ರೈಟಲ್ಲಿ ಇರುವಂಥ ವ್ಯಕ್ತಿಗಳು ನಮ್ಮ ಒಂದು ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಅವ್ರಿಗೆ ಅವಶ್ಯಕತೆ ಇರುವಂತಹ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ. ನಿಮ್ಮ ಲೆಫ್ಟಲ್ಲಿರೋರು 100 PV ಪರ್ಚೇಸ್ ಮಾಡಿದ್ರು, ರೈಟಲ್ಲಿರೋರು 100 PV ಪರ್ಚೇಸ್ ಮಾಡಿದ್ರು. ಸೊ ಅವಾಗ ಏನಾಗುತ್ತೆ, ಕಂಪನಿ 100 PV ಮ್ಯಾಚಿಂಗ್ ಮಾಡಿ ನಿಮಗೆ 100 ರೂಪಾಯಿ ಇನ್ಕಮ್ ಕೊಡ್ತು. ಸೊ ಅದೇ ರೀತಿ ಏನಾದರೂ ಟೀಮ್ ಡೂಪ್ಲಿಕೇಶನ್ ಆಗ್ತಾ, ಸೊ ನಿಮ್ಮ ಟೀಮಲ್ಲಿರೋರು ಶಾಪಿಂಗ್ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾರೆ, 500 PV ಮ್ಯಾಚಿಂಗ್ ಆದರೆ 500 ರೂಪಾಯಿ ಬರುತ್ತೆ. ಅದೇ 1,000 PV ಮ್ಯಾಚಿಂಗ್ ಆದರೆ 1,000 ರೂಪಾಯಿ ಬರುತ್ತೆ. ಅದೇ 5,000 PV ಮ್ಯಾಚಿಂಗ್ ಆದರೆ ಒಂದು ದಿನಕ್ಕೆ ನಿಮಗೆ ಕಂಪನಿ ಏನು ಮಾಡಿದೆ, ಸೀಲಿಂಗ್ ಲಿಮಿಟ್ ಅಂತ ಇಟ್ಟಿದೆ. ಈ ಒಂದು ರೀಪರ್ಚೇಸಲ್ಲಿ ಒಂದು ದಿನಕ್ಕೆ 5,000 ರೂಪಾಯಿನ ತಗೊಳ್ಳಿಕ್ಕೆ ಅವಕಾಶ ಇದೆ. ಸೊ 1 ಐಡಿಗೆ 5,000 ಅಂದರೆ 3 ಐಡಿ ನೀವು ತೊಗೊಂಡಿದ್ದೀರಾ ಅಂತ ಅಂದರೆ 15,000 ಜಸ್ಟ್ ರೀಪರ್ಚೇಸಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಇನ್ಕಮ್ ಬಂದು 4ನೇದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್, ದ ಬ್ಯೂಟಿಫುಲ್ ಇನ್ಕಮ್ ಅಂತ ಹೇಳ್ಬೋದು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಸ್ನೇಹಿತರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು A ಮತ್ತೆ B ನ ರೆಫರ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ, ಇಲ್ಲ ಬೇಡ ಬರೀ A ಮಾತ್ರ ರೆಫರ್ ಮಾಡಿದ್ದೀನಿ ಅನ್ಕೊಂಡ್ಕೊಳ್ಳಿ. ಇದು ಸಿಂಗಲ್ ಲೆಗ್ ಇನ್ಕಮ್ ಸ್ನೇಹಿತರೆ. ಎಷ್ಟೋ ಜನ ನೆಟ್ವರ್ಕರ್ಸ್ ಇದ್ರೆ ಗೊತ್ತಾಗಿರುತ್ತೆ ಸಿಂಗಲ್ ಲೆಗ್ ಅಂದ್ರೇನು, ಡಬಲ್ ಲೆಗ್ ಅಂದ್ರು. ಸೊ 2 ಲೆಗ್ ಅಂದ್ರೆ ನಿಮ್ಗೆ 2 ಲೆಗ್ ಮ್ಯಾಚಿಂಗ್ ಆದ್ರೆ ಮಾತ್ರ ಇನ್ಕಮ್ ಬರುವಂಥದ್ದು. ಇದು ಏನಾಗುತ್ತೆ, ಸಿಂಗಲ್ ಲೆಗ್ ವರ್ಕ್ ಆದ್ರೆ ಸಾಕು ನಿಮ್ಗೆ ಇನ್ಕಮ್ ಬರುತ್ತೆ. ನೀವು 10 ಜನ ಅಲ್ಲ,
5 ಜನನೂ ಅಲ್ಲ, ಜಸ್ಟ್ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಸಾಕು. ಫಾರ್ ಎಕ್ಸಾಂಪಲ್, ಈಗ ನಾನು ಆನಂದ್ ಅನ್ನೋ ಒಬ್ಬ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಈಗ ಆನಂದ್ ಏನ್ ರೀಪರ್ಚೇಸ್ ಇನ್ಕಮ್ ತಗೋತಾನೆ, ಎಲ್ಲ ಇನ್ಕಮ್ ಅಲ್ಲ, ಇದು ಓನ್ಲಿ ಫಾರ್ ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬಂದು ರೀಪರ್ಚೇಸ್ ಮಾತ್ರ ಸಂಬಂಧಪಡುತ್ತೆ. ಸೊ ಆನಂದ್ ಏನ್ ಮಾಡಿದಾನೆ, ರೀಪರ್ಚೇಸ್ ಇನ್ಕಮ್ ಅಲ್ಲಿ 5,000 ರೂಪಾಯಿ ತಗೊಂಡಿದ್ದಾನೆ. ಅವನು ತಗೊಂಡಿರುವಂತ 5,000 ರೂಪಾಯಿ ಇನ್ಕಮ್ ಅಲ್ಲಿ ನನಗೆ 50% ಬರುತ್ತೆ, ಅಂದ್ರೆ 2,500 ರೂಪಾಯಿ ನನಗೂ ಬರುತ್ತೆ. ಬಟ್ ಅದು ಒಂದು ಕಂಡೀಷನ್ ಇದೆ, ಒಂದು ಆಕ್ಟಿವ್ ಡೈರೆಕ್ಟ್ ರೆಫರಲ್ ಕಂಪ್ಲೀಟ್ ಆಗಿರಬೇಕು, 2 ಸ್ಟಾರ್ ಅಪ್ಗ್ರೇಡ್ ಆಗಿರಬೇಕು, ಆಕ್ಟಿವ್ 250 ಸೆಲ್ PV ಪರ್ಚೇಸ್ ಆಗಿರಬೇಕು. ಏನಿದು 2 ಸ್ಟಾರ್? ನೆಕ್ಸ್ಟ್ ಇನ್ಕಮ್ ಬಗ್ಗೆ ನಾನು ಹೇಳ್ತೀನಿ, ಅವಾಗ ಗೊತ್ತಾಗುತ್ತೆ 2 ಸ್ಟಾರ್ 3 ಸ್ಟಾರ್ 4 ಸ್ಟಾರ್ ಅಂದ್ರೆ ಏನು ಅಂತ ಅಲ್ವಾ. ಸೊ ಅದೇ ರೀತಿ ಸೆಕೆಂಡ್ ಲೆವೆಲ್ ಅಲ್ಲಿ 20% ಬರುತ್ತೆ, ಅಂದರೆ ನನ್ನ ಅಪ್ಲೈನ್ಗೆ ಆ ಆನಂದ್ ಕಡೆಯಿಂದ 20% ಹೋಗುತ್ತೆ. ಸೊ ನೆಕ್ಸ್ಟ್ 3ನೇ ಲೆವೆಲ್ ಅಲ್ಲಿ 10% ಹೋಗುತ್ತೆ, ಅಂದ್ರೆ ಅವನ ಮೇಲ್ಗಡೆ ಇರೋರಿಗೆ. ಸೊ ಈ ತರ ಏನಾಗುತ್ತೆ ಸ್ನೇಹಿತರೆ, 5 ಲೆವೆಲ್ ಅಲ್ಲಿ ನಿಮ್ಗೆ ಇನ್ಕಮ್ ಅನ್ನೋದು ಬರುತ್ತೆ. ಸೊ ಟೋಟಲ್ ಆಗಿ ಈ ಒಂದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್ ನಮ್ಮ ಕೆಳಗಡೆ ಇರುವಂತ 5 ಲೆವೆಲ್ ಅಲ್ಲಿ ನಮ್ಗೆ ಈ ಒಂದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್ ಅನ್ನೋದು ಬರುತ್ತೆ. ಇದು ಆಕ್ಚುಲಿ ಬಿಗ್ ಇನ್ಕಮ್ ಸ್ನೇಹಿತರೆ. ನೀವು ಕೆಲಸ ಮಾಡಿ ಬಿಡಿ, ಜಸ್ಟ್ ಒಬ್ಬ ವ್ಯಕ್ತಿನ ನೀವು ಇಂಟ್ರೊಡ್ಯೂಸ್ ಮಾಡಿ, ಆ ವ್ಯಕ್ತಿ ಏನಾದ್ರು ಮಿಸ್ ಆಗಿ ಕೆಲಸ ಮಾಡ್ಬಿಟ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಇನ್ಕಮ್ ಎಲ್ಲೋ ಹೋಗ್ಬಿಡುತ್ತೆ. ಸೊ ಒಂದು ವಂಡರ್ಫುಲ್ ಆಪರ್ಚುನಿಟಿ ಕಂಪನಿ ಕೊಡ್ತಾ ಇದೆ. ಸೊ ಫೈನಲ್ ಇನ್ಕಮ್ ಬಂದು ಲೆವೆಲ್ ಸ್ಟಾರ್ ಅಪ್ಗ್ರೇಡ್ ಬೋನಸ್ ಅಂತೇಳಿ. ಸೊ ಇದರಲ್ಲಿ ಎಷ್ಟೋ ಜನ ಕನ್ಫ್ಯೂಷನ್ಸ್ ಇರುತ್ತೆ. ಕನ್ಫ್ಯೂಷನ್ಸ್ ಇದ್ರೆ ನನ್ನ ನಂಬರ್ ಇರುತ್ತೆ, ದಯವಿಟ್ಟು ಕಾಲ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಇಲ್ಲಿ ಟೋಟಲ್ ಆಗಿ 10 ಸ್ಟಾರ್ಗಳಿರುತ್ತೆ ಸ್ನೇಹಿತರೆ. ಒಂದೊಂದು ಸ್ಟಾರ್ಗೆ ಒಂದೊಂದು ಲೆವೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. 1 ಸ್ಟಾರ್ ನೀವು ಮಾಡ್ಕೊಂಡ್ರೆ ಅದು ಫಸ್ಟ್ ಲೆವೆಲ್, ಸೆಕೆಂಡ್ ಸ್ಟಾರ್ ಮಾಡ್ಕೊಂಡ್ರೆ ಸೆಕೆಂಡ್ ಲೆವೆಲ್, ಥರ್ಡ್ ಸ್ಟಾರ್ ಮಾಡ್ಕೊಂಡ್ರೆ ಥರ್ಡ್ ಲೆವೆಲ್. ಈ ತರ 10 ಸ್ಟಾರ್ಗಳಿದೆ, 10 ಲೆವೆಲ್ ಇದೆ. ಈಗ ಎಕ್ಸಾಂಪಲ್, ಈಗ ಫಸ್ಟ್ ಸ್ಟಾರ್ಗ ನೀವು ಅಪ್ಗ್ರೇಡ್ ಮಾಡ್ಕೋಬೇಕು ಅಂದ್ರೆ 500 ರೂಪಾಯಿನ ಪೇ ಮಾಡಬೇಕಾಗುತ್ತೆ. ಸೊ ನೀವು 500 ರೂಪಾಯಿನ ಪೇ ಮಾಡಿದ್ರೆ ನಿಮ್ಮ ಫಸ್ಟ್ ಲೆವೆಲ್ ಅಲ್ಲಿ ಯಾರೇ 500 ರೂಪಾಯಿನ ಅಪ್ಗ್ರೇಡ್ ಮಾಡಿದ್ರು ಪ್ರತಿಯೊಬ್ಬರಿಂದನೂ ಕೂಡ 500 ರೂಪಾಯಿ ಬರ್ತಾ ಇರುತ್ತೆ. ಬಟ್ ನೀವು ಪೇ ಮಾಡಿರುವಂತ 500 ರೂಪಾಯಿಗೆ ಕಂಪನಿ ಏನ್ ಮಾಡ್ತಾ ಇರುತ್ತೆ, 500 ರೂಪಾಯಿ ಶಾಪಿಂಗ್ ಪಾಯಿಂಟ್ಸ್ ಕೊಟ್ಟಿರುತ್ತೆ, 500 ರೂಪಾಯಿ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ನಿಮ್ಮ ಏನು ಓಲ್ಡ್ ಬ್ಯಾಲೆನ್ಸ್ ಇರುತ್ತೆ ಅದಕ್ಕೇನೆ ಆ್ಯಡ್ ಆಗಿರುತ್ತೆ. ಸೆಕೆಂಡ್ ಸ್ಟಾರ್ನ ನೀವು ಅಪ್ಗ್ರೇಡ್ ಮಾಡ್ಕೋಬೇಕು ಅಂದ್ರೆ 1,000 ರೂಪಾಯಿ ಅಗೇನ್ ನೀವು ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ 1,000 ರೂಪಾಯಿ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಿಮ್ಮ ಸೆಕೆಂಡ್ ಲೆವೆಲ್ ಯಾರಿರ್ತಾರೆ ಅವ್ರು ಯಾವಾಗ 1000 ರೂಪೀಸ್ ಅಪ್ಗ್ರೇಡ್ ಮಾಡ್ಕೋತಾರೆ, ಮೀನ್ಸ್ ಸೆಕೆಂಡ್ ಸ್ಟಾರ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಅವ್ರ ಪ್ರತಿಯೊಬ್ಬರಿಂದ 1000 ಬರುತ್ತೆ. ಅಗೇನ್ ನಿಮ್ ಶಾಪಿಂಗ್ ಪಾಯಿಂಟ್ ಸಿಗುತ್ತೆ, ಅಗೇನ್ ನಿಮ್ಗೆ ರೀಚಾರ್ಜ್ ರಿಡೀಮ್ ಪಾಯಿಂಟ್ ಸಿಗುತ್ತೆ. ಈ ತರ ಟೋಟಲ್ 10 ಲೆವೆಲ್ ಇದೆ. ಟೋಟಲ್ 10 ಲೆವೆಲ್ದು ನೀವು ಸ್ಟಾರ್ ಅಪ್ಗ್ರೇಡ್ ಮಾಡ್ಕೋತೀನಿ ಅಂದ್ರೆ ಅರೌಂಡ್ 27,500 ರೂಪಾಯಿ ಆಗುತ್ತೆ, ಅಂದ್ರೆ 27,500 ರೂಪೀಸ್. ಆ 27,500 ರೂಪೀಸ್ ಕೂಡ ನಿಮಗೆ ಶಾಪಿಂಗ್ ಪಾಯಿಂಟ್ಸ್ ಕೂಡ ಸಿಗುತ್ತೆ, ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ಸಿಗುತ್ತೆ. ಬಟ್ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಕಂಪನಿ ಕಡೆಯಿಂದ ಯಾವುದೇ ರೀತಿ ಕಂಡೀಷನ್ಸ್ ಇಲ್ಲ. ಈ ಒಂದು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೇಬೇಕು. ಅಪ್ಗ್ರೇಡ್ ಮಾಡ್ಕೊಂಡ್ರೆ ಮಾತ್ರ ನೀವು ನೆಕ್ಸ್ಟ್ ಇನ್ಕಮ್ ತಗೋಬಹುದು ಅಂತ ಏನಿಲ್ಲ. ಈ ಪರ್ಟಿಕ್ಯುಲರ್ ಇನ್ಕಮ್ ತಗೋಬೇಕಾ ನೀವು, ಸೊ ನೀವು ಅಪ್ಗ್ರೇಡ್ ಆಗಿರ್ಬೇಕು. ಬಿಕಾಸ್ ಯಾಕೆ ನೀವು ಅಪ್ಗ್ರೇಡ್ ಆಗಿರ್ಬೇಕು ಅಂದ್ರೆ, ನೀವು ಪೇ ಮಾಡೋದು ಸಿಂಗಲ್ ಇನ್ಕಮ್, ಬಟ್ ನಿಮಗೆ ಮಲ್ಟಿಪಲ್ ಇನ್ಕಮ್ ಜನರೇಟ್ ಆಗುತ್ತೆ. ಸೊ ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಎಕ್ಸಾಂಪಲ್ ನೋಡಿ ಸ್ನೇಹಿತರೆ, ಲೆವೆಲ್ 1. ಸೊ ಲೆವೆಲ್ 1 ಅಂದ್ರೆ, ಸೊ ನೀವು ಯಾರನ್ನ ರೆಫರ್ ಮಾಡಿರ್ತೀರಾ, ನೀವು ಡೈರೆಕ್ಟ್ ಸ್ಪಾನ್ಸರ್ ಯಾರು ಮಾಡಿರ್ತೀರಾ ಅವರೆಲ್ಲ ಲೆವೆಲ್ 1 ಅಲ್ಲಿ ಬರ್ತಾರೆ. ಸೊ ಈಗ ಎಕ್ಸಾಂಪಲ್, ನೀವೀಗ ಒಂದು 5 ಜನನ ಡೈರೆಕ್ಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಸೊ ಈ 5 ಜನ ಏನ್ ಮಾಡ್ತಾರೆ, 500 ರೂಪಾಯಿ ತರ ಅಪ್ಗ್ರೇಡ್ ಮಾಡ್ಕೋತಾರೆ. ಪ್ರತಿಯೊಬ್ಬರಿಂದ ನಿಮ್ಗೆ 500 ರೂಪಾಯಿ ತರ 2,500 ರೂಪಾಯಿ ಇನ್ಕಮ್ ಆಯ್ತು ನಿಮ್ಗೆ. ಸೊ ಅದೇ ರೀತಿ ಸೆಕೆಂಡ್ ಲೆವೆಲ್ ಯಾರಪ್ಪ ಅಂದ್ರೆ, ಈ 5 ಜನ ನೀವೇನ್ ಮಾಡಿರ್ತೀರಾ ಅವ್ರು ನೆಕ್ಸ್ಟ್ ಯಾರನ್ನೇ ಮಾಡಿದ್ರು ಕೂಡ ಅವ್ರು ಸೆಕೆಂಡ್ ಲೆವೆಲ್ ಆಗ್ತಾರೆ. ಈ ಸೆಕೆಂಡ್ ಲೆವೆಲ್ ಇರೋಂಥವ್ರು ನೀವು ಅವ್ರ ಕಡೆಯಿಂದ ಅವ್ರು ಏನಾರು ಅಪ್ಗ್ರೇಡ್ ಆಗ್ಬೇಕು ಅಂದ್ರೆ 1,000 ರೂಪಾಯಿ ಅಪ್ಗ್ರೇಡ್ ಆಗ್ಬೇಕು. ಈಗ ಸೆಕೆಂಡ್ ಲೆವೆಲ್ 10 ಜನ ಏನಾರು 500 ರೂಪಾಯಿ ಅಪ್ಗ್ರೇಡ್ ಆದ್ರೆ ಫಸ್ಟ್ ಲೆವೆಲ್ ಇರೋರಿಗೆ ಹೋಗುತ್ತೆ. ಅವ್ರು ಯಾವಾಗ 1,000 ರೂಪಾಯಿ ಮಾಡ್ತಾರೆ, ಬಿಕಾಸ್ ಅವ್ರು ಯಾವಾಗ 1,000 ರೂಪಾಯಿ ಮಾಡ್ತಾರೆ ಅವರು ನಿಮಗೆ ಸೆಕೆಂಡ್ ಲೆವೆಲ್ ಇರ್ತಾರೆ. ಸೆಕೆಂಡ್ ಲೆವೆಲ್ ಇದ್ದಾರೆ ಅಂತಂದ್ರೆ ಅವ್ರು ಪ್ರತಿಯೊಬ್ಬರಿಂದ 1,000 ರೂಪಾಯಿ ತರ 10 ಜನರಿಂದ 10,000 ರೂಪಾಯಿ ಇನ್ಕಮ್ ಬರುತ್ತೆ. ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಯಾರದೇ ಒಂದು ಲೆವೆಲ್ ಇನ್ಕಮ್ ನ ನೀವು ತಗೋಬೇಕು ಅಂತ ಅಂದ್ರೆ ನೀವು ಫಸ್ಟ್ ಆ ಲೆವೆಲ್ ನ ಎಲಿಜಿಬಲ್ ಆಗಿರ್ಬೇಕು. ಇನ್ ಕೇಸ್ ಈಗ ಸೆಕೆಂಡ್ ಲೆವೆಲ್ ಇರೋ 10 ಜನ 1,000 ಅಪ್ಗ್ರೇಡ್ ಮಾಡ್ಬಿಡ್ತಾರೆ, ಬಟ್ ನೀವು ಮಾಡಿಲ್ಲ, ಆ ಇನ್ಕಮ್ ಏನಾಗುತ್ತೆ, ನಿಮ್ಮ ಅಪ್ಲೈನ್ ಯಾರು ಇರ್ತಾರೆ ಅವ್ರಿಗೆ ಸ್ಕಿಪ್ ಆಗ್ಬಿಡುತ್ತೆ. ಅವರು ಅಪ್ಗ್ರೇಡ್ ಆಗಿಲ್ಲ ಅಂದ್ರೆ ಅವ್ರ ಮೇಲ್ಗಡೆ ಇರೋರಿಗೆ ಸ್ಕಿಪ್ ಆಗ್ಬಿಡುತ್ತೆ. ಸೊ ಅದೇ ರೀತಿ ಥರ್ಡ್ ಲೆವೆಲ್ ಅಲ್ಲಿ 100 ಜನ ಇದಾರೆ ಅನ್ಕೊಳ್ಳಿ. ಆ 100 ಜನ ಯಾರು, ಈ 10 ಜನದ ಕಡೆಯಿಂದ ಬಂದಿರೋಂಥವ್ರು. ಈ 100 ಜನ ಇಂಟು 1,500 ರೂಪಾಯಿ ಯಾವಾಗ ಅಪ್ಗ್ರೇಡ್ ಮಾಡ್ತಾರೆ, ಪ್ರತಿಯೊಬ್ಬರಿಂದನೂ ಕೂಡ 1,500 ರೂಪಾಯಿ ಇದ್ರೆ 1,50,000 ಲಕ್ಷ ಇನ್ಕಮ್ ಆಯ್ತು. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ, ನೀವು ಅಪ್ಗ್ರೇಡ್ ಮಾಡಿರೋದು ಕೇವಲ 1,500,000, ಬಟ್ ನಿಮಗೆ ಇನ್ಕಮ್ ಬರ್ತಾ ಇರೋದೆಷ್ಟು, 1,50,000 ಲಕ್ಷ. ಸೊ ದ ಪವರ್ ಆಫ್ ದ ಲೆವೆಲ್ ಇನ್ಕಮ್ ಯಾವ ರೀತಿ ಇರುತ್ತೆ ಅಂದ್ರೆ,
ಸಖತ್ತಾಗಿದೆ ಇನ್ಕಮ್ ಸ್ನೇಹಿತರೆ. ಬೇರೆ ಯಾವ ಇನ್ಕಮ್ ಕಾನ್ಸಂಟ್ರೇಷನ್ ಮಾಡಬೇಡಿ, ಬರೀ ಈ ಒಂದು ಇನ್ಕಮ್ನ ನೀವು ಕಾನ್ಸಂಟ್ರೇಷನ್ ಮಾಡಿದ್ರು ಕೂಡ ಕ್ರೋರ್ಪತಿ ಆಗ್ಬೋದು. ಸೊ ಅದೇ ರೀತಿ 4ನೇ ಲೆವೆಲ್ ಅಪ್ಗ್ರೇಡ್ ಆಗಬೇಕು ಅಂತ ಅಂದ್ರೆ ನೀವು 2,000 ರೂಪಾಯಿ ಪೇ ಮಾಡಿರ್ತೀರಾ. ಸೊ 1000 ಟೀಮ್ ಇದೆ ಅಂತ ಅನ್ಕೊಳ್ಳಿ. ಆ 1000 ಜನ 2,000 ರೂಪಾಯಿ ಅಪ್ಗ್ರೇಡ್ ಮಾಡಿದ್ರೆ 20 ಲಕ್ಷ ಇನ್ಕಮ್ ಆಯ್ತು ನಿಮಗೆ. ಸಿಂಪಲ್. ಸೊ ಅದೇ ರೀತಿ 5, 6, 7, 8 ಸೊ ಈ ರೀತಿಯಾಗಿ ಸ್ನೇಹಿತರೆ, ಸೊ ನಿಮ್ಮ ಟೀಮ್ ಅನ್ನೋದು ಡೂಪ್ಲಿಕೇಶನ್ ಆದಂತೆ 10 ಲೆವೆಲಲ್ಲಿ ನಿಮ್ಗೆ ಏನಾದರೂ ಅರ್ಥ ಮಾಡ್ಕೊಳ್ಳಿ. 10ನೇ ಲೆವೆಲಲ್ಲಿ 1 ಲಕ್ಷ ಟೀಮ್ ಇದೆ ಅನ್ಕೊಳ್ಳಿ. ಆ 1 ಲಕ್ಷ ಜನ 5,000 ರೂಪಾಯಿ ಅಪ್ಗ್ರೇಡ್ ಮಾಡಿದ್ರೆ ನಿಮ್ಮ ಇನ್ಕಮ್ ಎಷ್ಟಾಯ್ತು? 5 ಲಕ್ಷ ಕೋಟಿ. ನಿಜ ಅಲ್ವಾ? ಸೊ ನಮಗೆ ಲಕ್ಷ ಕೋಟಿ ಬೇಡ ಸ್ನೇಹಿತರೆ, 1 ಲಕ್ಷ ಜನನೂ ಬೇಡ, ಕೇವಲ 1000 ಜನ ಇರಲಿ ಸಾಕು. ನಮ್ಮ ಇನ್ಕಮ್ ಎಷ್ಟಾಗುತ್ತೆ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟು ದೊಡ್ಡ ಮಟ್ಟದ ಆದಾಯನ ಈ ಒಂದು ಕಂಪನಿ ಕೊಡ್ತಾ ಇದೆ. ಸೊ ಟೋಟಲ್ 10 ಲೆವೆಲಲ್ಲಿ ಎಷ್ಟು ಇನ್ಕಮ್ನ ನಾವು ಮಾಡ್ಬೋದು ಅಲ್ವಾ? ಸೊ ಅದೇ ರೀತಿ ಸ್ನೇಹಿತರೆ, ಬೋನಸ್ ಆಫರ್ ಅಂದ್ರೆ ಒಂದು ಬೋನಸ್ನ ನಾವು ಒಂದು ಎಕ್ಸ್ಟ್ರಾ ಇನ್ಕಮ್ನ ತಗೋಬೇಕು ಅಂತ ಅಂದ್ರೆ ಸಿಂಪಲ್ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಸಾಕು, ಇನ್ನೂ ದೊಡ್ಡ ಮಟ್ಟದ ಆದಾಯ ಮಾಡ್ಬೋದು. ಸಿಂಪಲ್ ಪ್ರೊಸೀಜರ್ ಅಂದ್ರೆ ಏನು ಗೊತ್ತಾ? ಈಗ ನೀವಿದ್ದೀರಾ ಅಂತ ಅನ್ಕೊಳ್ಳಿ, ಅಂದ್ರೆ ಬೋನಸ್ ಅಂದ್ರೆ ಸೊ ಸೇಮ್ ಎಫರ್ಟ್ ಅಲ್ಲಿ ಸಿಂಪಲ್ ಜಸ್ಟ್ ಒಂದು ಸ್ವಲ್ಪ ನೀವು ತಲೆ ಓಡಿಸಿದ್ರೆ ನಿಮ್ ಇನ್ಕಮ್ ಜಾಸ್ತಿ ಮಾಡ್ಕೋಬಹುದು. ಯಾವ ರೀತಿ ಅಂದ್ರೆ, ಈಗ ನೀವಿದ್ದೀರಾ ಅಂತ ಅನ್ಕೊಳ್ಳಿ, 750 ರೂಪಾಯಿ ಪೇ ಮಾಡಿದ್ದೀರಾ ನೀವು. ಓಕೆ, ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ. ಸೊ ನೀವು 750 ರೂಪಾಯಿನೂ ಪೇ ಮಾಡಿದ್ದೀರಾ, ಜೊತೆಗೆ 500 ರೂಪಾಯಿ ಅಪ್ಗ್ರೇಡ್ ಆಗಿದ್ದೀರಾ. ಫಸ್ಟ್ ಲೆವೆಲ್ ನೀವು ಅಪ್ಗ್ರೇಡ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀರಾ? ಕೇವಲ ನೀವು ಪೇ ಮಾಡಿರೋದು 1250. ಫಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡಿದ್ದೀರಾ, 500 ರೂಪಾಯಿ 750 ರೂಪಾಯಿ ಐಡಿ ಆಕ್ಟಿವೇಶನ್ ಮಾಡ್ಕೊಂಡಿದ್ದೀರಾ. ಫಸ್ಟ್ ಲೆವೆಲ್ 500 ರೂಪಾಯಿ ಪೇ ಮಾಡಿ ಅಪ್ಗ್ರೇಡ್ ಆಗಿದ್ದೀರಾ. 1250 ರೂಪಾಯಿ ನಿಮ್ಮ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳಿ. ಸೊ ನೀವು ಯಾರು ಮಾಡ್ತೀರಾ? ನಿಮ್ಮ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಏನ್ ಮಾಡ್ತೀರಾ? ಇಂಟ್ರೊಡ್ಯೂಸ್ ಮಾಡ್ತೀರಾ. ಈಗ ಲೆಫ್ಟ್ ಅಲ್ಲಿ ಯಾರೋ ಒಬ್ಬ ಎಕ್ಸ್ ಪರ್ಸನ್ ರೆಫರ್ ಮಾಡ್ತೀರಾ. ಸೊ ರೈಟ್ ಅಲ್ಲಿ ಯಾರೋ ಇನ್ನೊಬ್ಬ ವೈ ಪರ್ಸನ್ ರೆಫರ್ ಮಾಡ್ತೀರಾ. ಓಕೆ, ಸೊ ಈಗ ಲೆಫ್ಟ್ ಅಲ್ಲಿ ಏನ್ ಮಾಡ್ತೀರಾ? 750 ರೂಪಾಯಿ ಪ್ಲಸ್ 500 ರೂಪಾಯಿ 1250 ರೂಪಾಯಿನ ರೆಫರ್ ಮಾಡ್ತೀರಾ. ಸೊ ರೈಟ್ ಅಲ್ಲಿ ಏನ್ ಮಾಡ್ತೀರಾ? ಯಾರೋ 750 ರೂಪಾಯಿ ಪ್ಲಸ್ 500 ರೂಪಾಯಿ 1250 ರೂಪಾಯಿಯನ್ನ ರೆಫರ್ ಮಾಡ್ತೀರಾ. ನೀವು ಕೂಡ 1250 ರೂಪಾಯಿನಲ್ಲಿ ಐಡಿ ಪ್ಲಸ್ ಅಪ್ಗ್ರೇಡ್ ಆಗಿದ್ದೀರಾ. ನೀವು ರೆಫರ್ ಮಾಡೋರ್ನು ಕೂಡ ಇಬ್ರು ಕೂಡ 500 ರೂಪಾಯಿ ಪ್ಲಸ್ 750 ಅಂದ್ರೆ ಐಡಿನೂ ಆಕ್ಟಿವೇಶನ್ ಪ್ಲಸ್ ಫಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡಿದಿರಾ ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಇನ್ಕಮ್ ಎಷ್ಟಾಗುತ್ತೆ ಸ್ನೇಹಿತರೆ? ಈಗ ನೋಡಿ, ಇಬ್ರು ಕೂಡ 1250 ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಸೊ ನಿಮ್ಮ ಇನ್ಕಮ್ ಏನಾಗುತ್ತೆ? ಸೊ ನೀವೇನಾದ್ರೂ ಲೆಫ್ಟ್ ಅಲ್ಲಿ ಇರುವಂತ ವ್ಯಕ್ತಿಗೆ 1250 ರೂಪಾಯಿ ರೆಫರ್ ಮಾಡಿದೀರಾ ಅಂದ್ರೆ ಆ ವ್ಯಕ್ತಿಯಿಂದ ನಿಮ್ಗೆ 500 ರೂಪಾಯಿ ಡೈರೆಕ್ಟ್ ಫಸ್ಟ್ ಲೆವೆಲ್ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಅದೇ ರೀತಿ ರೈಟ್ ಅಲ್ಲಿ ಇರೋನು ಕೂಡ ಸೇಮ್ ಪ್ರೊಸೆಸ್ ಮಾಡಿದಿರಾ ಅಂತ ಅನ್ಕೊಳ್ಳಿ, ಆ ವ್ಯಕ್ತಿಯಿಂದ ಡೈರೆಕ್ಟ್ ನಿಮ್ಗೆ 500 ರೂಪಾಯಿ ಎಕ್ಸ್ಟ್ರಾ ಲೆವೆಲ್ ಇನ್ಕಮ್ ಬರುತ್ತೆ. ಜೊತೆಗೆ 200 ರೂಪಾಯಿ ಮ್ಯಾಚಿಂಗ್ ಇನ್ಕಮ್ ಕೂಡ ಬರುತ್ತೆ ಸ್ನೇಹಿತರೆ. ಟೋಟಲ್ ಆಗಿ ನಿಮ್ಮ ಇನ್ಕಮ್ ಎಷ್ಟಾಯ್ತು? 1200 ರೂಪಾಯಿ ಆಯ್ತು. ಅಂದರೆ ಸೊ ನೀವು ಇಬ್ರನ್ನ ರೆಫರ್ ಮಾಡಿದ್ರೆ ಕೇವಲ 200 ರೂಪಾಯಿ ಬರ್ತಿತ್ತು. ಬಟ್ ಅದೇ ಇಬ್ರಿಗೆ 500 ರೂಪಾಯಿ ಎಕ್ಸ್ಟ್ರಾ ಅಪ್ಗ್ರೇಡ್ ಮಾಡಿಸಿದಾರೆ ಅನ್ಕೊಳ್ಳಿ, ಎಕ್ಸ್ಟ್ರಾ 1000 ರೂಪಾಯಿ ಇನ್ಕಮ್ ಬಂತು. ನೀವು ಪೇ ಮಾಡಿರೋಂಥ 1250 ಜಸ್ಟ್ ಇಬ್ರನ್ನ ರೆಫರ್ ಮಾಡಿದ್ರೆ ನಿಮಗೆ ರಿಕವರಿ ಆಗೋಯ್ತು. ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಎಲ್ರಿಗೂ ಕೂಡ. ನೀವು 750 ಪ್ಲಸ್ 500 ರೂಪಾಯಿ, 750 ಯಾವುದು ಅಂದ್ರೆ ನೀವು ಐಡಿ ಆಕ್ಟಿವೇಶನ್ ಮಾಡ್ಕೊಳ್ಳೋದು, 500 ರೂಪಾಯಿ ಯಾವುದು ಅಂದ್ರೆ ಫಸ್ಟ್ ಲೆವೆಲ್ ಅಪ್ಗ್ರೇಡ್ ಆಗೋದು. ಲೆವೆಲ್ ಸ್ಟಾರ್ ಅಂತ ಏನಿದೆಯಲ್ವಾ, ಆ ಫಸ್ಟ್ ಲೆವೆಲ್ ಅಪ್ಗ್ರೇಡ್ ಆಗಿರೋದು ಡೈರೆಕ್ಟ್ ಆಗಿ. 1250 ರೂಪಾಯಿ ನೀವು ಐಡಿ ಆಕ್ಟಿವೇಶನ್ ಮಾಡ್ಕೊಂಡಿದ್ರೆ ಆ 1250 ರೂಪಾಯಿ ಬೆನಿಫಿಟ್ ಏನ್ ಸಿಗ್ಬೇಕು ಸಿಕ್ಕಿರುತ್ತೆ. ಜೊತೆಗೆ ನೀವು ರೆಫರ್ ಮಾಡೋರ್ನು ಕೂಡ 1250 ರೂಪಾಯಿಂದ ರೆಫರ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಈಗ ಇಬ್ರು ಕೂಡ 1250 ಮಾಡಿದೀರಾ ಅಂತ ಅಂದ್ರೆ 1000 ರೂಪಾಯಿ ಪ್ರತಿಯೊಬ್ಬರಿಂದ 500 ರೂಪಾಯಿ ತರ 1000 ರೂಪಾಯಿ ನಿಮ್ಗೆ ಅಪ್ಗ್ರೇಡ್ ಇನ್ಕಮ್ ಬಂತು. 200 ರೂಪಾಯಿ ಮ್ಯಾಚಿಂಗ್ ಇನ್ಕಮ್ ಬಂತು. ಆಲ್ಮೋಸ್ಟ್ ನೀವು ಹಾಕಿರುವಂತ ಬಂಡವಾಳ ಇಬ್ರನ್ನ ರೆಫರ್ ಮಾಡಿದ ತಕ್ಷಣನೇ ರಿಟರ್ನ್ ಆಯ್ತು. ಸೊ ದಟ್ ಸಿಂಪಲ್ ಇನ್ಕಮು ಸಖತ್ತಾಗಿದೆ. ಕರೆಕ್ಟಾಗಿ ನೀವು ತಲೆ ಓಡಿಸಿದ್ರೆ ವಂಡರ್ಫುಲ್ ಇನ್ಕಮ್ನ ನೀವು ಮಾಡ್ಬೋದು. ಸೊ ರ್ಯಾಂಕ್ ಅಂಡ್ ರಿವಾರ್ಡ್ಸ್ ಬಗ್ಗೆ ನೋಡೋದಾದ್ರೆ, ಫಸ್ಟ್ ರ್ಯಾಂಕ್ ಅಚೀವ್ ಮಾಡಬೇಕು ಅಂದ್ರೆ ಬ್ರೌನ್ಸ್ ರ್ಯಾಂಕ್. ಈ ಬ್ರೌನ್ಸ್ ರ್ಯಾಂಕ್ನ ಅಚೀವ್ ಮಾಡಿದ್ರೆ ಲ್ಯಾಪ್ಟಾಪ್ ಸಿಗುತ್ತೆ. ಅಚೀವ್ ಮಾಡೋದು ಹೇಗೆ? 2 lakh ರೀಪರ್ಚೇಸ್ PV ಇನ್ ಈಚ್ ಟೀಮ್. ಅಂದ್ರೆ ನಿಮ್ಮ ಲೆಫ್ಟ್ ಅಲ್ಲಿ 2 ಲಕ್ಷ PV ಬರಬೇಕು, ರೈಟ್ ಅಲ್ಲಿ 2 ಲಕ್ಷ PV ಯಾವಾಗ ಬರುತ್ತೆ? ನೀವು ಬ್ರೌನ್ಸ್ ಅಚೀವರ್ ಆಗ್ತೀರಾ.
ನಿಮಗೆ ಲ್ಯಾಪ್ಟಾಪ್ ಸಿಗುತ್ತೆ. ಸೊ ಅದೇ ರೀತಿ ಸಿಲ್ವರ್ ಅಚೀವ್ಮೆಂಟ್ ಮಾಡಬೇಕು ಅಂದರೆ ನಿಮ್ಮ ಲೆಫ್ಟಲ್ಲಿ ಒಬ್ಬ ಲ್ಯಾಪ್ಟಾಪ್ ಅಚೀವರು, ರೈಟಲ್ಲಿ ಒಬ್ಬ ಲ್ಯಾಪ್ಟಾಪ್ ಅಚೀವರ್ ಆಯಿತು ಅಂದರೆ ನೀವು ಫಾರಿನ್ ಟ್ರಿಪ್ ಸಿಗುತ್ತೆ. ಸೊ ಕಂಪನಿ ಇಷ್ಟು ಫಂಡ್ ಅಂತ ಎತ್ತಿಟ್ಟಿರುತ್ತೆ, ಅದನ್ನು ನಿಮಗೆ ಪ್ರೊವೈಡ್ ಮಾಡುತ್ತೆ. ಅದೇ ರೀತಿ ಟೋಟಲ್ ಆಗಿ 5 ರ್ಯಾಂಕ್ಗಳಿದೆ ಸ್ನೇಹಿತರೆ, 6 ರ್ಯಾಂಕ್ಗಳು. 6 ರ್ಯಾಂಕ್ಗಳಲ್ಲಿ ನೀವು ಆರಾಮ್ಸೆ ಮಾಡ್ಬೋದು. ಕರೆಕ್ಟಾಗಿ ರೀಪರ್ಚೇಸ್ನ ಕಾನ್ಸಂಟ್ರೇಷನ್ ಮಾಡಿದ್ರೆ ದೊಡ್ಡ ಮಟ್ಟದ ಆದಾಯನೂ ದುಡಿಬೋದು. ಕಂಪ್ನಿ ಕಡೆಯಿಂದ ಫಾರಿನ್ ಟ್ರಿಪ್ಪು ಸಿಗುತ್ತೆ, ಬೈಕ್ ಫಂಡು ಸಿಗುತ್ತೆ, ಕಾರ್ ಫಂಡು ಸಿಗುತ್ತೆ, ಹೌಸ್ ಫಂಡು ಸಿಗುತ್ತೆ, ಎಲ್ಲದು ಕೂಡ ಸಿಗುತ್ತೆ. ವಂಡರ್ಫುಲ್ ಆಪರ್ಚುನಿಟಿ ಕಂಪನಿ ಕೊಡ್ತಾ ಇದೆ. ಜೊತೆಗೆ ಇದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್, ಷರತ್ತು ಮತ್ತೆ ನಿಯಮಗಳಂತ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಒಂದು ಕಂಪನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿದ್ರೆ ಮಾತ್ರ ಆ ಒಂದು ಕಂಪನಿ ಉಳಿಯುತ್ತೆ. ಸರಿಯಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿಲ್ಲ ಅಂದ್ರೆ ಒಂದು ಕಂಪನಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಯಾವುದೇ ಒಂದು ಇನ್ಕಮ್ನ ತಗೊಂಡ್ರು ಕೂಡ ನಿಮಗೆ 5% TDS ಆಗುತ್ತೆ. ಅದು ಗೌರ್ಮೆಂಟ್ಗೆ ನಿಮ್ಮ ಪ್ಯಾನ್ ನಂಬರಲ್ಲಿ ಪೇ ಮಾಡುತ್ತೆ, ಅದನ್ನು ನೀವು ಕ್ಲೈಮ್ ಮಾಡ್ಕೋಬಹುದು. ಸರ್ವಿಸ್ ಚಾರ್ಜಸ್ಸು ಅದು ಕಂಪನಿಗೆ ಹೋಗುತ್ತೆ, ಕಂಪನಿ ಮಾಡೋ ಕೆಲಸಕ್ಕೆ ನಾವು ಕೊಡುವಂಥ ಒಂದು ಸರ್ವಿಸ್ ಚಾರ್ಜಸ್ಸು. ಸೊ ರೀಪರ್ಚೇಸ್ ವ್ಯಾಲೆಟ್ 10% ನಮಗೆ ಸೇವ್ ಆಗಿರುತ್ತೆ. ಆ ರೀಪರ್ಚೇಸ್ ವ್ಯಾಲೆಟ್ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾದಂಥ ಅಗತ್ಯ ಪ್ರಾಡಕ್ಟ್ಗಳನ್ನ ನಾವು ಪರ್ಚೇಸ್ ಮಾಡ್ಬೋದು. ಅದರಿಂದನೂ ಕೂಡ ನಮಗೆ ರೀಪರ್ಚೇಸ್ ಟೀಮಿಂದನೂ ಬರುತ್ತೆ, ನಮ್ಮಿಂದನೂ ಕೂಡ ಸೆಲ್ಫ್ ಇನ್ಕಮ್ ಬರುತ್ತೆ. ಟೋಟಲ್ 3 ರೀತಿ ಇನ್ಕಮು ಜಸ್ಟ್ ಆ 10% ಯೂಸ್ ಮಾಡ್ಕೊಳ್ಳೋದ್ರಿಂದ ಬರುತ್ತೆ. ಜೊತೆಗೆ ಡೈಲಿ ವಿತ್ಡ್ರಾ ಇರುತ್ತೆ, ನೈಟ್ 12 ಗಂಟೆಯಿಂದ ಮಾರ್ನಿಂಗ್ 12 ಗಂಟೆವರೆಗೂ ಕೂಡ. ಜೊತೆಗೆ ಮಿನಿಮಮ್ ವಿತ್ಡ್ರಾ 500 ರೂಪಾಯಿ ಇರುತ್ತೆ. ಯಾವಾಗ ನೀವು ವಿತ್ಡ್ರಾ ಕೊಟ್ಟರು ಕೂಡ ನೆಕ್ಸ್ಟ್ ಡೇ ಮಾರ್ನಿಂಗ್ 8 ಗಂಟೆ ಒಳಗಡೆ, ಮಾರ್ನಿಂಗ್ 8 ಗಂಟೆ ನೀವು ಎದ್ದು ಮುಖ ತೊಳೆಯೋಷ್ಟ್ರೊಳಗಡೆ ನಿಮ್ಮ ಅಕೌಂಟಿಗೆ ದುಡ್ಡು ಬಂದು ಬಿದ್ದಿರುತ್ತೆ. ಸೊ ಕಂಪನಿಯ ಹೆಡ್ ಆಫೀಸ್ ನೀವು ನೋಡ್ಬೋದು, ನೈಲ್ಕಾರ್ಡ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಸೊ ಕಂಪನಿ ಬಂದು ಹೊಸೂರಿನಲ್ಲಿದೆ, ಕೃಷ್ಣಗಿರಿ ಡಿಸ್ಟಿಕ್, ಹೊಸೂರು ತಾಲೂಕ್. ಸೊ ಈ ಒಂದು ಕಂಪನಿ ನಮ್ಮ ನಿಯರ್ ಬ್ಯಾಂಗ್ಳೂರಲ್ಲೇ ಇದೆ. ಯಾವಾಗ ಬೇಕಾದ್ರೂ ಈ ಒಂದು ಅಡ್ರೆಸ್ ಇರುತ್ತೆ. ಸೊ ಆಫೀಸ್ ಓಪನ್ ಇರುತ್ತೆ, ನೀವು ಅಪಾಯಿಂಟ್ಮೆಂಟ್ನ ತಗೊಂಡು ವಿಸಿಟ್ ಮಾಡ್ಬೋದು. ಒಂದು ವಂಡರ್ಫುಲ್ ಆಪರ್ಚುನಿಟಿ ಸ್ನೇಹಿತರೆ, ಎಲ್ರಿಗೂ ಕೂಡ ಸಿಗ್ತಾ ಇದೆ ನಮ್ಮ ಡ್ರೀಮ್ ಹಂಟರ್ಸ್ ಫ್ಯಾಮಿಲಿ ಕಡೆಯಿಂದ. ದ ವಂಡರ್ಫುಲ್ ಟೀಮ್, ಕರ್ನಾಟಕದ ನಂಬರ್ 1 ಟೀಮ್. ಆ್ಯಕ್ಚುಲಿ ನಾವು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರುವಂಥದ್ದು ಡೈರೆಕ್ಟ್ MD ಮುಖಾಂತರ. ಕಂಪನಿಯ ಫೌಂಡರ್ ಯಾರಿದ್ದಾರೆ, ಆ ಫೌಂಡರ್ ಮುಖಾಂತರ ಇವತ್ತು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರುವಂಥದ್ದು. ನನ್ನ ಹೆಸರು ಬಂದು ಶ್ರೀನಿವಾಸ್, ಮಂಡ್ಯದಿಂದ. ಸೊ ಯಾರಿಗೆ ಏನೇ ಸಪೋರ್ಟ್ ಬೇಕು ಅಂದರೂ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. 24/7 ನಾನು ಅವೈಲಬಲ್ ಇರ್ತೀನಿ. ನಿಮ್ಗೆ ಯಾವುದೇ ರೀತಿಯ ಸಪೋರ್ಟ್ ನನ್ನ ಕಡೆಯಿಂದ ಸಿಗುತ್ತೆ. ಸೊ ಎಲ್ರಿಗೂ ಕೂಡ ಸ್ನೇಹಿತರೆ ಒಳ್ಳೇದಾಗಲಿ. ಸೊ ಎಲ್ರಿಗೂ ಕೂಡ ಪ್ಲ್ಯಾನ್ ಆ್ಯಂಡ್ ಇನ್ಫಾರ್ಮೇಷನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿ ಒಟ್ಟಿಗೆ ಗೆಲ್ಲೋಣ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.